ಪಾಪ ಗಂಡ ಸುಂದರೇಶ ಮದುವೆಯಾಗಿಯೂ ಹೆಂಡತಿಯನ್ನ ಪ್ರೀತಿ ಮಾಡ್ತಿದ್ದ. ಆದರೆ ಪ್ರಿಯಕರ ಪುನೀತನ ಹಿಂದೆ ಹೋಗೇ ಬಿಟ್ಲು ಪ್ರೀತಿ. ಪರಿಚಯ ಆಗಿ 10 ದಿನ, 10 ದಿನದಲ್ಲಿ ಪ್ರಿಯಕರನೊಂದಿಗೆ ಸುತ್ತಾಟ. ಗಂಡ ಸುಂದರೇಶ ಆದರೆ ಪ್ರಿಯಕರ ಪುನೀತನ ಹಿಂದೆ ಹೋಗಿಬಿಟ್ಲು ಪ್ರೀತಿ. ಪರಿಚಯ ಆಗಿ ಬರೀ 10 ದಿನ ಆಗಿದ್ದು, 10 ದಿನದಲ್ಲಿ ಪ್ರಿಯಕರನೊಂದಿಗೆ ಎಸ್ಕೇಪ್. ಮೈಸೂರಿನ KRSಗೆ ಲವ್ವರ್ ಜೊತೆಗೆ ಹೋದ ಆಂಟಿ ಕಾಡಲ್ಲಿ ಶವವಾಗಿ ಪತ್ತೆ. ಗಂಡನನ್ನ ಬಿಟ್ಟು ಬಂದ ಆಂಟಿ ಮೈ ಮೇಲಿದ್ದ ಚಿನ್ನ ಕಿತ್ತು ಕೊಂದ ಲವ್ವರ್. ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕ ಲವ್ವರ್ ಆಂಟಿಯನ್ನೇ ಕೊಂದು ಹಾಕಿದ ಪ್ರಿಯಕರ ಪುನೀತ. 10 ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿಗೆ ಪುನೀತನ ಪರಿಚಯವಾಗಿತ್ತು. ಹಾಸನದ ಹೊಸ ಕೊಪ್ಪಲಿನ ಮಹಿಳೆ ಪ್ರೀತಿಗೆ ಮಂಡ್ಯದ ಪುನೀತನ ಜೊತೆ ಲವ್ ಆಗಿತ್ತು. ಗಂಡ ಸುಂದರೇಶ ಇದ್ದರೂ ಪರಪುರುಷನ ನೋಟಕ್ಕೆ ಮರುಳಾದ ಆಂಟಿ. KRSನಲ್ಲಿ ಸುತ್ತಾಡಿದ ಬಳಿಕ ಆಂಟಿ ಪ್ರೀತಿಯನ್ನೇ ಕೊಂದು ಹಾಕಿದ ಪುನೀತ. KR ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶದಲ್ಲಿ ಆಂಟಿ ಪ್ರೀತಿಯ ಕೊಲೆ. ಆಂಟಿಯ 10 ದಿನದ ಇನ್ಸ್ಟಾ ಕಾಡಲ್ಲಿ ಶವವಾಗಿ ಸಿಕ್ಕಳು ಹಾಸನದ ಆಂಟಿ. ಆಕೆಗದೇನಾಗಿತ್ತು ನೋಡಿ. ಸಮಾಜಕ್ಕೊಂದು ಸಂದೇಶ. 3 ಗಂಟಿನಲ್ಲಿ ತನ್ನ ಗಂಡ ಅಥವಾ ತನ್ನ ಗಂಡನನ್ನು ನಂಬಿಕೊಂಡು ಸರ್ವಸ್ವವನ್ನು ಬಿಟ್ಟು ಬರುವಂತಹ ಹೆಣ್ಣು. ಇಬ್ಬರು ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾ ಇದ್ರು. ಆದರೆ ಗಂಡನಲ್ಲಿ ಯಾವ ಕೊರತೆಯನ್ನು ಕೂಡ ಈಕೆ ಕಂಡಿರಲಿಲ್ಲ. ಎಲ್ಲ ತರಹದಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ, ಸ್ನ್ಯಾಪ್ಚಾಟ್ನಲ್ಲಿ, ರೀಲ್ಸ್ಗಳಲ್ಲಿ ಪರಿಚಯ ಆಗಿರೋ ಯಾವನು ಹಿನ್ನೆಲೆ ಗೊತ್ತಿಲ್ಲದಲೇ ಇರೋನು, ಮಕ್ಕಳು ಹೆತ್ತಿರೋದನ್ನು ಕೂಡ ಮರೆತು ಆತನ ಜೊತೆ ಓಡ ಹೋಗ್ತಾಳೆ. ಆರಂಭದ 2 ದಿನ ಚೆನ್ನಾಗಿ ಸುತ್ತಾಟ. KRSನಲ್ಲಿ ಸುತ್ತಾಡಿಸೋದು, ತನ್ನ ಗಂಡ ಕೊಡಿಸ್ದಲೇ ಇರೋದನ್ನೆಲ್ಲ ಈತ ಕೊಡಿಸ್ದಾಗ ಹೊಸದಾಗಿ ಕಾಣುತ್ತೆ. ಗಂಡ KRSಗೆ ಕರ್ಕೊಂಡಾಗಲ್ಲ, ಪುನೀತ ಕರ್ಕೊಂಡು ಹೋಗ್ತಾ ಇದ್ದ. ಗಂಡ ಪಾಪ್ಕಾರ್ನ್ ತೆಗೆದುಕೊಡೋದಿಲ್ಲ, ಪುನೀತ ತೆಗೆದುಕೊಡ್ತಾ ಇದ್ದ. ವಂಚನೆಯ ರೂಪ ಅದು. ಇದನ್ನ ಅರ್ಥಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ? ಗಂಡ ಕೊಡಿಸದೆ ಇದ್ದದ್ದನ್ನ ಪ್ರಿಯಕರ ಕೊಡಿಸಿದಾಗ ಆತನೇ ಸರ್ವಸ್ವನಾಗಿ ಹೋಗ್ತಾನೆ ಈಕೆಗೆ. ಆತ ಮಾಡಿದ್ದೇನು? ಈಕೆಯ ದೇಹದ ಮೇಲೆ ಏನೇನು ಚಿನ್ನಾಭರಣ ಇತ್ತ ಎಲ್ಲ ಕಸಿದು ಈಕೆಯನ್ನ ಕೊಲೆ ಮಾಡಿ ಬಿಸಾಕ್ ಹೋಗ್ತಾನೆ. ಇದು ಈಕೆಗೆ ಸಿಕ್ಕಂತಹ ಪ್ರೀತಿ. ಸ್ವಂತ ಗಂಡನನ್ನ ತೊರೆದು, ಮಕ್ಕಳನ್ನ ತೊರೆದು, ಕುಟುಂಬವನ್ನ ತೊರೆದು, ಸಮಾಜವನ್ನ ತೊರೆದು, ಮೊನ್ನೆ 2-3 ದಿನದಲ್ಲಿ ಪರಿಚಯ ಆದಂಥ ಇನ್ಸ್ಟಾಗ್ರಾಮ್ ಲವ್ವರ್ ಜೊತೆ ಹೋಗಿ ಪ್ರಾಣ ಕಳ್ಕೊಂಡಂತಹ ದುರ್ದೈವಿ ಹೆಣ್ಣು ಮಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.